ಲೇಡಿ ಡಾಕ್ಟರ್ ಆದರೆ ಸಾಕ ಇನ್ನೊಬ್ಬರು ಇಲ್ಲ ಅದು ಒಂದನ್ನು ಕೊಡ್ಬೋದು. ಸ್ಟಾಫ್ ನರ್ಸಿಗೆ ಸದ್ಯಕ್ಕೆ ಇದ್ದಾರೆ ಅಲ್ಲಿ ಕಳೆದ ವಾರ ನಾನು ಭೇಟಿ ಕೊಟ್ಟಾಗ ಒಂದು ಮಾತನ್ನು ಕೊಟ್ಟಿದ್ದೆ ಆಶಾ ಕಾರ್ಯಕರ್ತರಿಗೆ. ಪ್ರತಿ ಗುರುವಾರ ಏನು ಬಾಣಂತಿಯರಾಗಿರ್ಬೋದು ಅಥವಾ ಗರ್ಭಿಣಿಯರಾಗಿರ್ಬೋದು ವಯಸ್ಸಾಗಿರುವಂಥ ವೃದ್ಧರಿರ್ಬೋದು ಚಿಕಿತ್ಸೆಗೆ ಬರ್ತಾರೆ ಹಾಸ್ಪಿಟಲ್. ಅವ್ರಿಗೆ ದೂರದ ಊರುಗಳಿಂದ ಕೂಡ ಬರ್ತಾರೆ. ದೂರದ ಊರುಗಳಿಂದ ಬಂದಾಗ ಅವ್ರಿಗೆ ಈಗ ಊಟದ ವ್ಯವಸ್ಥೆ ಈಗ ಇಲ್ಲಿಂದ ನಡೆದುಕೊಂಡು ಹೋಗಿ ಅವರು ಊಟ ಮಾಡೋದು ಕೂಡ ಕಷ್ಟ ಆಗುತ್ತೆ. ಅವ್ರಿಗೆ ಇಲ್ಲಿ ಸಾಕಷ್ಟು ಸಮಯ ಈಗ ಒಬ್ಬರೇ ವೈದ್ಯಾಧಿಕಾರಿಗಳಿಂದ ಸಾಕಷ್ಟು ಸಮಯ ನಿಂತ್ಕೊಂಡು ಕಾಯುವಂಥ ಪರಿಸ್ಥಿತಿ ಕೂಡ ಇದೆ. ಇದನ್ನೆಲ್ಲ ಮನಗಂಡು ನಾವು ಕಳೆದ ವಾರ ನಾನು ಮಾತನ್ನು ಕೊಟ್ಟಿದ್ದೆ. ಪ್ರತಿ ಗುರುವಾರದಿಂದ ಇಲ್ಲಿ ಬರುವಂಥ ಎಲ್ಲ ಆಸ್ಪತ್ರೆಗೆ ಭೇಟಿ ಕೊಡುವ ಎಲ್ಲ ಸಾರ್ವಜನಿಕರು ಕೂಡ ನಮ್ಮ ಕೈಲಾದಷ್ಟು ನಾವು ಊಟದ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಮನಪೂರ್ವಕವಾಗಿ ನಾನು ಕಳೆದ ವಾರ ತಿಳಿಸಿದ್ದೆ. ಅದೇ ರೀತಿ ಈ ವಾರದಿಂದ ನಾವು ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಈ ಒಂದು ಗುರುವಾರದಿಂದ ಪ್ರತಿ ಗುರುವಾರ ಏನಂದರೆ ಆಸ್ಪತ್ರೆಗೆ ಯಾರೇ ಬರ್ತಾರೆ, ಗರ್ಭಿಣಿಯರಾಗಿರ್ಬೋದು, ವೃದ್ಧರಾಗಿರ್ಬೋದು, ಬಾಣಂತಿಯರಾಗಿರ್ಬೋದು, ಎಲ್ಲರಿಗೂ ಕೂಡ ಒಂದು ಊಟದ ವ್ಯವಸ್ಥೆ. ಆಶಾ ಕಾರ್ಯಕರ್ತರು ಕೂಡ ಒಂದು ಬಾರಿ ನಮ್ಮ ಸಮಸ್ಯೆ ಹೇಳ್ಕೊಂಡಿದ್ರು. ಯಾಕಂದರೆ ಅವರು ಕೂಡ ಫೀಲ್ಡ್ ವರ್ಕ್ ಮೊದಲೇ ಹೊರಗಡೆ ಹೋಗಿರ್ತಾರೆ, ಬಂದಾಗ ಇಲ್ಲಿ ಕೂಡ ಭಾಳಷ್ಟು ಬಳಲಿರ್ತಾರೆ. ಅವರು ಕೂಡ ಒಂದು ಊಟದ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಅದು ಅವರು ಒಬ್ಬರಿಗೆ ಅಲ್ಲದೆ ಎಲ್ಲರಿಗೂ ಕೂಡ ಅದು ಅನುಕೂಲ ಆಗಲಿ ಅಂತ ನಾವು ಈ ವಾರದಿಂದ ಚಾಲನೆ ಊಟದ ವ್ಯವಸ್ಥೆ ಮಾಡ್ತೀವಿ. ಬೇಸಿಕ್ ಡಾಕ್ಟ್ರು ಮತ್ತು ಕೆಲವು ಮೂಲ ಸೌಕರ್ಯಗಳಿದ್ದಾವೆ ಅದರ ಕಡೆ ಈಗಾಗಲೇ ನಾನು ಅದರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕೂಡ ತಂದಿದ್ದೇನೆ. ಕಳೆದ ಬಾರಿ ಕೂಡ ಅವರು ಇಲ್ಲಿ ಭೇಟಿ ಕೊಟ್ಟಿದ್ದು, ನಾವು ಭೇಟಿ ಕೊಟ್ಟ ನಂತರ ಅದೇ ರೀತಿ ಮಾನ್ಯ ಆರೋಗ್ಯ ಸಚಿವರಲ್ಲಿ ಕೂಡ ನಾನು ಮನವಿಯನ್ನು ಮಾಡಿದ್ದೇನೆ. ಮುಂದಿನ ವಾರ ಅವರು ಭೇಟಿಗೆ ಅವಕಾಶವನ್ನು ಕೂಡ ಕೇಳಿದ್ದೇನೆ. ಇಲ್ಲಿ ಒಂದು ಮಹಿಳಾ ವೈದ್ಯಾಧಿಕಾರಿ ಅವಶ್ಯಕತೆ ಅತಿ ಅವಶ್ಯಕವಾಗಿದೆ. ಯಾಕಂದರೆ ಭಾಳಷ್ಟು ಮಳೆಯವರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಗರ್ಭಿಣಿಯರಾಗಿರ್ಬೋದು ಅಥವಾ ಮಹಿಳಾ ರೋಗಿಗಳಾಗಿರ್ಬೋದು, ಅವ್ರಿಗೆ ಒಂದು ಮಹಿಳಾ ವೈದ್ಯಾಧಿಕಾರಿ ಒಂದು ಅವಶ್ಯಕತೆ ಭಾಳಷ್ಟಿದೆ. ಯಾಕಂದರೆ ಒಬ್ಬ ವೈದ್ಯಾಧಿಕಾರಿ ಒಂದು ಏನು ಇಲ್ಲಿದ್ದಾರೆ ಅವರಿಂದ ಎಲ್ಲರಿಗೂ ಕೂಡ ಚಿಕಿತ್ಸೆಯನ್ನು ಸರಿಯಾದ ಸಮಯಕ್ಕೆ ಕೊಡುವಂಥದ್ದಕ್ಕೆ ಭಾಳ ಕಷ್ಟ ಆಗುತ್ತಿದೆ ಅಂತ ನನ್ನ ಭಾವನೆ. ಅದಕ್ಕೋಸ್ಕರ ಒಂದು ಮನವಿ ಪತ್ರವನ್ನು ಕೂಡ ನಾವು ಆರೋಗ್ಯ ಸಚಿವರಲ್ಲಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಲೇಡಿ ಡಾಕ್ಟರ್ ಆದರೆ ಸಾಕ ಇನ್ನೊಬ್ಬರು ಇಲ್ಲ ಅದು ಒಂದನ್ನು ಕೊಡ್ಬೋದು. ಸ್ಟಾಫ್ ನರ್ಸಿಗೆ ಸದ್ಯಕ್ಕೆ ಇದ್ದಾರೆ ಅಲ್ಲಿ